ಆರೋಗ್ಯ ಆಸ್ಪತ್ರೆಗೆ ಹೋದಾಗ 5-6 ತಾಸು ಉಳಿಬೇಕು ಅಂತೇಳಿ ಸಲಹೆ ಕೊಟ್ಟಾಗ ಮತ್ತು 2 ಗಂಟೆ ಬಂದ ಮೇಲೆ 6 ಗಂಟೆ ತನಕ 7 ಗಂಟೆ 6 ಗಂಟೆ ತನಕ ಇರಬೇಕು ಅಂತೇಳಿ 6 ಗಂಟೆ ತನಕ ಇರಬೇಕು ಅಂತ ಹೇಳಿದಾಗ ಮತದಾನದಲ್ಲಿ ಭಾಗವಹಿಸೋದಕ್ಕಾಗಲ್ಲ. ನನ್ನ ಮತದಾನದ ಭಾಗವಹಿಸುವಿಕೆಯಿಂದ ನಾನು ಯಾರಿಗೂ ಅಂಜಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಹೋಗ್ಬೋದು, ನಾನು ಆರೋಗ್ಯ ಸಹಿತ ಜೊತೆಗೆ ಸೋಮಶೇಖರ್ ಜೊತೆಗೆ ಹೋಗ್ತಿದ್ದೆ. ನನ್ನ ಒಟ್ಟು ನಾ ಮಾಡ್ತಿದ್ದ ಓಟ್ ಅವ್ರು ಮಾಡಿದಾಗೆ ನಾ ಮಾಡಬೇಕು ಅಂತೇನಿರಲಿಲ್ಲ. ನಾನು ಮಾಡಿದಾಗ ಅವ್ರು ಮಾಡಬೇಕು ಅಂತೇಳಿ ಇದೆ. ಅನೇಕ ಮಾಧ್ಯಮಗಳು ಪಲಾಯನಗೈದು ತಪ್ಪಿಸ್ಕೊಂಡು ಹೋದು, ಕಾಯಿಸಿದು. ನಾನು ಯಾರಿಗೂ ಕಾಯಿಸ್ಲಿಲ್ಲ. ನನಗೆ ಬರ್ತೇನೆ ಅಂತ ಯಾರಿಗೂ ಸುಳ್ಳು ಆಗಿಲ್ಲ. ನೋಡಿ, ಓಟ್ ಹಾಕಲೇಬೇಕಾದ ಕರ್ತವ್ಯ ಆಗುತ್ತೆ, ಹಾಕಬೇಕು. ಇದು ಒಂದು ಭಾಗ. ನಾನು ಓಟ್ ಹಾಕಿದ್ದಿಲ್ಲ JDS ಮತ್ತೊಂದು ಕ್ಯಾಂಡಿಡೇಟ್ ಬಂದು ಹೋಗ್ತಿದ್ದೆ. ಈ ನಿರ್ಣಯ ಯಾಕೆ ತೊಗೊಂಡಿತ್ತು ನಮ್ಮ ಪಕ್ಷ ನನಗೆ 8-9 ಓಟಿನ ಕೊರತೆ ಇದ್ದಾಗ JDSನವ್ರಿಗೆ ತಮ್ಮ 19 ಮತ ಗ್ಯಾರಂಟಿ ತಮ್ಮ ಕೈಯಲ್ಲಿ ಇದೆ ಹೇಳೋದನ್ನು ತೋರಿಸ್ಬೇಕು. ಆ ಕಾರಣಕ್ಕಾಗಿ ಚುನಾವಣೆಯನ್ನು ಘೋಷಣೆ ಮಾಡ್ತೀವಿ ಅಂತ ಅಂದುಕೊಂಡಿದ್ದೆ. ಮತದಾನ ರಾಜ್ಯಸಭೆಯಲ್ಲಿ ಮತದಾನದ ಗೈವು ಇದು ಕೇವಲ ಕರ್ನಾಟಕ ಮಾತ್ರ ಸೀಮಿತ ಆಗಿದೆ. ಉತ್ತರ ಪ್ರದೇಶದಲ್ಲಿ ಏನಾಯಿತು, ಹಿಮಾಚಲ ಪ್ರದೇಶದಲ್ಲಿ ಯಾವಿಂದ ಯಾರು ತಗೊಂಡು ಎಲ್ಲವೂ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ದಾಖಲಾತಿ ಆಗಿದೆ ಅಂತ ಈ ನಿರ್ಣಯ ಅವರಿಗೆ ಆ ನಿರ್ಣಯವನ್ನು ನಾವು ಕ್ವಶನ್ ಮಾಡಿದೆ. ಅಪಪಕ್ಷ ಶಾಸಕರಾಗಿ ಆರೋಗ್ಯ ಸಂಹಿತೆ ಪಕ್ಷದ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಇದೆಲ್ಲವೂ ನಿರ್ಣಯ ಒಂದು ಭಾಗ. ಅದನ್ನೇ ಭಾಳ ದೊಡ್ಡ ವೈಭವೋಪೇತ ಮಾಡಬೇಕಾದಂಥ ಅವಶ್ಯಕತೆ ಏನಿಲ್ಲ, ಅಥವಾ ಯಾರಿಗೆ ಭಯಪಟ್ಟು ಕೂತ್ಕೊಳ್ಬೇಕಾದಂಥ ಅವಶ್ಯಕತೆ ನನಗೆ. ನಾನು ಹೋಗಿ ಮತ ಹಾಕಿದರೂ ಬರಬೇಕಿತ್ತು. ನಾನು ಹೋದರೂ ಕೂಡ ಮತ ಹಾಕಿದರೆ ವಾಪಸ್ ಬರ್ಬೋದು. ನನಗೆ ಹಾಗೇನು ಏನು ಒಳಗೆ ಹಾಕಿ ಇಡ್ತಿದ್ದಿಲ್ಲ. ಡೆಮಾಕ್ರಸಿಯಲ್ಲಿ ನನಗೆ ಅದನ್ನೇನು ಮಾಡಬೇಕು ಅಂತ ಗೊತ್ತಿತ್ತು. ಅಥವಾ ನಾನೇನು ಕಾಂಗ್ರೆಸ್ಸಿಗೆ ಮತ ಹಾಕಿ ಇಷ್ಟಾವ ಸಂಗತಿಗಳನ್ನ ನನಗೆ ಹೇಳಬೇಕು.